ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 33ನೆಯ ವಾರ, ನವೆಂಬರ್ 18, 2024, ಸೋಮವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 19ನೆಯ ಅಧ್ಯಾಯ 45ರಿಂದ 48ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಮಹಾದೇವಾಲಯವನ್ನು ಪ್ರವೇಶಿಸಿದರು. ಅಲ್ಲಿ ಮಾರಾಟ ಮಾಡುತ್ತಿದ್ದವರನ್ನು ಹೊರಗಟ್ಟುತ್ತಾ, ಪ್ರಾರ್ಥನಾಲಯವೀ ನನ್ನ ಆಲಯ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ, ನೀವಾದರೋ ಇದನ್ನು ಕಳ್ಳಕಾಕರ ಗುಹೆಯನ್ನಾಗಿ ಮಾರ್ಪಡಿಸಿದ್ದೀರಿ ಎಂದರು. ಪ್ರತಿನಿತ್ಯ ಯೇಸು ದೇವಾಲಯದಲ್ಲಿ ಬೋಧಿಸುತ್ತಿದ್ದರು. ಇತ್ತ ಮುಖ್ಯ ಯಾಜಕರು, ಧರ್ಮಶಾಸ್ತ್ರಿಗಳು, ಪ್ರಜಾಪ್ರಮುಖರು ಅವರನ್ನು ಕೊಲೆ ಮಾಡಲು ಹವಣಿಸುತ್ತಿದ್ದರು. ಆದರೆ ಅವರಿಂದ ಏನೂ ಮಾಡಲಾಗಲಿಲ್ಲ, ಏಕೆಂದರೆ ಜನರೆಲ್ಲರೂ ಯೇಸುವಿನ ಬೋಧನೆಗೆ ಮಾರು ಹೋಗಿದ್ದರು. ಅವರ ಬಾಯಿಯಿಂದ ಬಂದ ಒಂದೊಂದು ಮಾತನ್ನು ಕೇಳಲು ಆತುರರಾಗಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಯೇಸು ಕೊನೆಯ ಬಾರಿ ದೇವಾಲಯವನ್ನು ಪ್ರವೇಶಿಸುತ್ತಾರೆ. ಕಡೆಯ ಬಾರಿ ಪ್ರವೇಶಿಸಿದ ಯೇಸು ದೇವಾಲಯದ ಶುದ್ಧತೆಗೆ ಮುಂದಾಗುತ್ತಾರೆ. ದೇವಾಲಯ ಪ್ರಾರ್ಥನಾ ಮಂದಿರ. ಅಲ್ಲಿ ಕೇವಲ ಆಧ್ಯಾತ್ಮಿಕತೆಗೆ ಪ್ರಾಧಾನ್ಯ ನೀಡಬೇಕು. ಪ್ರಿಯರೇ, ಪ್ರಾರ್ಥನಾ ಮಂದಿರ ದೇವರ ಅನುಭವವನ್ನು ನೀಡಬೇಕು. ಯೆಹೂದ್ಯರಿಗೆ ಇದ್ದದ್ದು ಒಂದೇ ಒಂದು ದೇವಾಲಯ, ಅದು ಅವರ ಪುಣ್ಯಕ್ಷೇತ್ರವೂ ಆಗಿತ್ತು. ಆ ದೇವಾಲಯ ಜೆರುಸಲೇಮಿನಲ್ಲಿತ್ತು. ದೇವರೇ ಜನರ ನಡುವೆ ಜೀವಿಸುತ್ತಿದ್ದಾರೆಂದು ಯೆಹೂದ್ಯರು ನಂಬಿದ್ದರು. ಆದರೆ ಆ ಮಹಾ ದೇವಾಲಯದಲ್ಲಿ ದೇವರ ಮತ್ತು ಧರ್ಮದ ಹೆಸರಲ್ಲಿ ಅನ್ಯಾಯ, ಅಕ್ರಮ ನಡೆಯುತ್ತಿತ್ತು. ಬಡವರ ಮತ್ತು ಯಾತ್ರಿಕರ ಸುಲಿಗೆ ನಡೆಯುತ್ತಿತ್ತು. ನಾಣ್ಯ ವಿನಿಮಯದ ಹಾಗೂ ಪ್ರಾಣಿಗಳ ದಹನ ಬಲಿಯ ಹೆಸರಲ್ಲಿ ಹಣ ವಸೂಲಿ ಮಾಡುತ್ತಿದ್ದರು. ಯೇಸು ಅವರ ಶೋಷಣೆಯನ್ನು ತೀವ್ರವಾಗಿ ಖಂಡಿಸುತ್ತಾರೆ ಮತ್ತು ಚಾಟಿ ಬೀಸುತ್ತಾರೆ. ಇಂದಿನ ನಮ್ಮ ಪುಣ್ಯಕ್ಷೇತ್ರಗಳ ಮತ್ತು ಮಹಾ ದೇವಾಲಯಗಳ ಸ್ಥಿತಿಯ ಕುರಿತು ಒಂದೊಮ್ಮೆ ಅವಲೋಕನ ಮಾಡಬೇಕಾಗಿದೆ. ಇಂದಿನ ವಿಶೇಷತೆ ಪ್ರೇಷಿತರಾದ ಸಂತ ಪೇತ್ರ ಮತ್ತು ಸಂತ ಪೌಲರ ಮಹಾ ದೇವಾಲಯಗಳ ಅಭಿಷೇಕೋತ್ಸವ. ಆತ್ಮೀಯರೇ, ವ್ಯಾಟಿಕನ್ ಬೆಟ್ಟವು ಮೊದಲು ರೋಮನ್ನರ ಸ್ಮಶಾನವಾಗಿತ್ತು. ಇಲ್ಲಿ ಎಷ್ಟೋ ಭಕ್ತಾದಿಗಳು ಸಂತ ಪೇತ್ರನನ್ನು ನೆನೆದು ಈ ಸಮಾಧಿಗೆ ಬಂದು ಪ್ರಾರ್ಥಿಸುತ್ತಿದ್ದರು. ಈ ಬೆಟ್ಟದ ಮೇಲೆ ಪೇತ್ರನನ್ನು ಸಮಾಧಿ ಮಾಡಿರಬಹುದು ಎಂಬ ನಂಬಿಕೆ ಇದೆ. ಪೇತ್ರ ಮತ್ತು ಪೌಲರ ರಕ್ತಸಾಕ್ಷಿಯುತ ಜೀವನವು ಕ್ರೈಸ್ತ ವಿಶ್ವಾಸದ ಅಡಿಪಾಯವಾಗಿದೆ. ಅವರಿಬ್ಬರು ಧರ್ಮಸಭೆಯ ದೈತ್ಯ ವಿಶ್ವಾಸದ ಸ್ಥಾವರಗಳಾಗಿದ್ದಾರೆ. ಕ್ರಿಸ್ತ ಶಕ 319ರಲ್ಲಿ ಅರಸ ಕಾನ್ಸ್ಟಂಟೈನನು ಈ ವ್ಯಾಟಿಕನ್ ಬೆಟ್ಟದ ಮೇಲೆ ಬೃಹತ್ತಾದ ದೇವಾಲಯವೊಂದನ್ನು ಕಟ್ಟಿದನು. ಈ ದೇವಾಲಯವು ಸಾವಿರಾರು ವರ್ಷಗಳ ಕಾಲವಿತ್ತು. ಅದರ ಪರಿಣಾಮ ಹದಗೆಟ್ಟಿದ್ದರಿಂದ ಅದನ್ನು 1506ರಲ್ಲಿ ದುರಸ್ಥಿತಿಗೊಳಿಸಿ ಹೊಸ ದೇವಾಲಯ ನಿರ್ಮಾಣಕ್ಕೆ ಕೈ ಹಾಕಿದರು. ಜಗದ್ಗುರು ದ್ವಿತೀಯ ಜೂಲಿಯಸ್ರವರು ಕಾರ್ಯ ಆರಂಭಗೊಳಿಸಿದರು. ಈ ಹೊಸ ವ್ಯಾಟಿಕನ್ ವಿಶ್ವ ಮಹಾದೇವಾಲಯ ಕಟ್ಟಲು ಸುಮಾರು 2 ಶತಮಾನಗಳೇ ಕಳೆದವು. ತದನಂತರ ಈ ದೇವಾಲಯವನ್ನು ಸಂತ ಪೇತ್ರರ ನಾಮದಲ್ಲಿ ಅರ್ಪಿಸಲಾಯಿತು. ಯೇಸು ಸ್ವಾಮಿ ಹೇಳಿದಂತೆ, ಸಿಮೋನ, ನೀನು ಪೇತ್ರ, ಈ ಬಂಡೆ ಕಲ್ಲಿನ ಮೇಲೆ ನಾನು ನನ್ನ ದೇವಾಲಯವನ್ನು ಕಟ್ಟುವೆ ಎಂಬ ಮಾತಿನ ಅರ್ಥ ಇಲ್ಲಿ ಪೂರ್ಣವಾಗುತ್ತದೆ. ಪ್ರಿಯರೇ, ಹಾಗೆಯೇ ಸಂತ ಪೌಲರ ಮಹಾ ದೇವಾಲಯವೂ ಸಹ ಕಟ್ಟಲಾಯಿತು. ಈ ದೇವಾಲಯವು ರೋಮ್ ನಗರದ ಹೊರವಲಯದಲ್ಲಿದೆ. ಈ ದೇವಾಲಯ ನಿಂತಿರುವ ಸ್ಥಾನದಲ್ಲಿ ಸಂತ ಪೌಲರ ಶಿರಚ್ಛೇದನವಾಗಿರಬಹುದೆಂಬ ನಂಬಿಕೆ ಇದೆ. ಈ ಎರಡೂ ದೇವಾಲಯಗಳು ಸಹ ಇಬ್ಬರು ಸಂತರುಗಳ ಸಮಾಧಿಯನ್ನು ಸಂಕೇತಿಸುತ್ತವೆ. ಈ ದೇವಾಲಯದ ಹೃದಯ ಭಾಗದಲ್ಲಿ ಈ ಸಂತರುಗಳ ಸಮಾಧಿ ಹಾಗೂ ಪಳೆಯುಳಿಕೆಗಳನ್ನು ವಿಶೇಷವಾಗಿ ಶೇಖರಿಸಲಾಗಿದೆ. ಈ ಎರಡು ದೇವಾಲಯವು ವಿಶ್ವತಾಯಿ ಧರ್ಮಸಭೆಯ ಪ್ರತಿಬಿಂಬಗಳಾಗಿವೆ. ರೋಮ್ ನಗರವನ್ನು ಅಮರನಗರ ಎಂದು ಕರೆಯುತ್ತಾರೆ. ಈ ಅಮರನಗರದಲ್ಲಿ 4 ವಿಶ್ವ ಮಹಾದೇವಾಲಯಗಳು ಇವೆ. ಇವು ರೋಮಿನ 4 ಕಂಬಗಳಂತೆ ಇವೆ. ಅದರಲ್ಲಿ ಸಂತ ಪೇತ್ರರ ಹಾಗೂ ಪೌಲರ ಮಹಾದೇವಾಲಯಗಳು ಸಹ ಮುಖ್ಯವಾದವು. ಈ 4 ದೇವಾಲಯಗಳನ್ನು ಹಾಗೂ ವಿಶೇಷವಾಗಿ ಅದರ ಅಭಿಷೇಕೋತ್ಸವ ದಿನವನ್ನು ಧರ್ಮಸಭೆ ಅತ್ಯುನ್ನತವಾಗಿ ವಿಜೃಂಭಣೆಯಿಂದ ಆಚರಿಸುತ್ತದೆ. ಈ ಸಂತರ ರಕ್ತವು ಧರ್ಮಸಭೆಯ ಭದ್ರ ಬುನಾದಿ. ಅವರನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ. ಪ್ರಿಯರೇ, ಅವರ ಜೀವನವನ್ನು ಸನ್ಮಾರ್ಗವಾಗಿ ಪಡೆದು ದೇವರ ಚಿತ್ತಕ್ಕೆ ನಾವೆಲ್ಲರೂ ಮಣಿಯುವ.
ಪ್ರೇಷಿತರಾದ ಸಂತ ಪೇತ್ರ ಮತ್ತು ಪೌಲರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.